ನಾವು ಸಾಗರ ಪುಟ್ಟಿ ಹಾಗೂ ನೀನಾಸಂ ಸಹಯೋಗದಲ್ಲಿ ಮಾಡ್ತಾ ಇರುವಂತಹ ಇಂಥ ಒಂದು ಸುಂದರವಾದ ಕಾರ್ಯಾಗಾರದಲ್ಲಿ ಬಂದಿರುವ ಎಲ್ಲ ಗೆಳೆಯರಿಗೂ ನಾವು ಸುಸ್ವಾಗತವನ್ನು ಕೋರುತ್ತಾ ಬೆಳಿಗ್ಗೆ 6 ಹೊರಟಿದ್ದೇವೆ. ಈಗ ಹೆಕ್ಕೋಡಿನ ಸಮೀಪದಲ್ಲಿರ್ತಕ್ಕಂಥ ಒಂದು ಊರು ಗಡಿಕಟ್ಟೆಯನ್ನು ದಾಟ್ತಾ ಇದ್ದೇವೆ, ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಸ್ವಲ್ಪ ಹೊತ್ತಿನಲ್ಲಿ ನಾವು ಕಟ್ಟೆ ಮಲ್ಲಪ್ಪಕ್ಕೆ ನಾವು ತಲುಪಲಿದ್ದೇವೆ. ಇನ್ನೊಂದು ಬಹುಶಃ 15 ನಿಮಿಷ ಆಗಬಹುದು ನಮ್ಮ ಪ್ರಯಾಣ. ಅಲ್ಲಿ ಏನು ಛಾಯಾಗ್ರಹಣ? ಅಲ್ಲಿ ಛಾಯಾಗ್ರಹಣಕ್ಕೆ ಬೇಸಿಕಲಿ ಇರೋದೇನಪ್ಪ ಅಂತಂದರೆ ಒಂದು ಬ್ರಿಡ್ಜ್ ಮೇಲೆ ನಾವು ಹೋಗಿ ದಾಟಬೇಕಾಗುತ್ತೆ. ಬ್ರಿಡ್ಜ್ ಸಣ್ಣ ಬ್ರಿಡ್ಜ್ ಅಷ್ಟೇ, ಭಾಳ ದೊಡ್ಡದಲ್ಲ. ಆದರೆ ಅದು ಈ ಶರಾವತಿ ಡ್ಯಾಮ್ ಅಂತ ಏನಿದೆ, ಲಿಂಗನಮಕ್ಕಿ ಡ್ಯಾಮ್ ಅಂತ ಕರಿತೀವಲ್ವ, ಅಲ್ಲಿರ್ತಕ್ಕಂಥ ಡ್ಯಾಮಿನ ಒಳಹರಿವು ಇರುತ್ತೆ, ಅದಕ್ಕೆ ಬ್ಯಾಕ್ ವಾಟರ್ ಅಂತ ಕರಿತೀವಿ. ಬ್ಯಾಕ್ ವಾಟರ್ ಸಂಗ್ರಹಗಳು ಬಹಳಷ್ಟು ಮೈಲಿಗಟ್ಟೆ ದೂರ ಹೋಗಿರುತ್ತೆ, ಸುಮಾರು 50-60 ಮೈಲ್ ದೂರದಲ್ಲಿ ಕೂಡ ನೀರು ಹೋಗಿರುತ್ತೆ. ಅದರಲ್ಲಿ ಎಲ್ಲೆಲ್ಲಿ ತಗ್ಗಿನ ಜಾಗಗಳು ಇರುತ್ತೋ ಅಲ್ಲೆಲ್ಲ ನೀರು ಶೇಖರಣೆ ಆಗಿರುತ್ತೆ. ಆ ಥರ ಒಂದು ಜಾಗ ನಾವು ಹೋಗ್ತಾ ಇರೋ ಅಂತ ಈ ಬಟ್ಟೆ ಮಲ್ಲಪ್ಪ ಅನ್ನೋ ಊರಿನ ಪಕ್ಕದ ಜಾಗ. ಅದು ನೀವು ಮೇಲ್ಗಡೆ ಡ್ರೋನಿಂದ ನೋಡಿದ್ರೆ ಆ ನೀರಿನ ಹರಿವು ಹೇಗಿದೆ ಅಂತ ಕಾಣಿಸುತ್ತೆ. ಭಾಳ ದೂರದವರೆಗಿಂದ ಬರುತ್ತೆ ನೀರು. ಅದು ಅಲ್ಲೇ ಹುಟ್ಟ ನೀರಲ್ಲ, ಅದು ಮಳೆಗಾಲದ ನೀರು ಅಲ್ಲ, ಅದು ಶರಾವತಿಯ ಬ್ಯಾಕ್ ವಾಟರ್ ನೀರು. ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ನೀರಿನ ಸಂಗ್ರಹ ಇರೋದ್ರಿಂದ ಸ್ವಲ್ಪ ಎತ್ತರದವರೆಗೂ ನೀರು ಬರುತ್ತೆ. ಆವಾಗ ಅಲ್ಲಿ ಒಳ್ಳೊಳ್ಳೆ ಸುಂದರವಾದ ಮರಗಳೆಲ್ಲ ಇದೆ, ಹಳದಿ ಬಣ್ಣದ ಮರಗಳು, ಎಲೆಗಳು ಪಕ್ಕದಲ್ಲೇ ಬೆಳ್ಕೊಂಡಿದೆ. ಅಲ್ಲೇನು ಬೋಟಿಂಗ್ ಏನು ಇಲ್ಲ, ಅಲ್ಲಿ ಅದು ಮೀನ ಹಿಡಿತಾ ಇರ್ತಾರೆ ಜನಗಳು, ಯಾಕಂದರೆ ಮೀನಿನ ಸಂಗ್ರಹ ಇದೆ ಅಲ್ಲಿ. ಅಷ್ಟೇ ಅಲ್ಲ, ಅಲ್ಲಿ ಎರಡೂ ಬದಿಯೂ ಕೂಡ ಬ್ರಿಡ್ಜಿನ ಎರಡೂ ಕಡೆ ಕೂಡ ನಿಮಗೆ ಈ ಒಳಹರಿವು ಬ್ಯಾಕ್ ವಾಟರ್ ಕಲೆಕ್ಟ್ ಆಗಿರುತ್ತೆ. ಈಗ ಸ್ವಲ್ಪ ಬೇಸಿಗೆ ಟೈಮಿನ ರೀತಿ ಬೇಸಿಗೆ ಎಲ್ಲ ಚಳಿಗಾಲ, ಈಗ ಬೇಸಿಗೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಮಳೆ ಬರ್ತಾ ಇತ್ತು ಮೊನ್ನೆವರೆಗೂ ಕೂಡ. ಆದ್ದರಿಂದ ಅದರ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ, ಯಾವುದು ನೀರಿನ ಲೆವೆಲ್ಲು. ಆದರೂ ಕೂಡ ಅಲ್ಲಿ ಬೆಳ್ಳಕ್ಕಿಗಳು ಭಾಳ ಬರುತ್ತೆ, ಈಕ್ರೆಟ್ಸ್ಗಳು, ಮತ್ತು ಇಲ್ಲಿ ಬೇರೆ ಬೇರೆ ಥರದ 3-4 ಥರದ ಪಕ್ಷಿಗಳನ್ನು ನೀವು ಗಮನಿಸ್ಬೋದು. ಈಗ ನಾವು ಛಾಯಾಗ್ರಹಣಕ್ಕೆ ಏನೇನು ಸಿಗುತ್ತೆ? ಛಾಯಾಗ್ರಹಣಕ್ಕೆ ನೀವು ಬೆಳಗ್ಗೆ ನಾವು ಹೋಗ್ತಾ ಇರೋದು ಗೌತಮ್ ರಮೇಶ್ ಅವರ ಮುಂದಾಳತ್ವದಲ್ಲಿ ಮಿಸ್ಟ್ ಅಂತ ಏನಿರುತ್ತೆ, ಮಂಜಿನ ಮುಸುಕಿದಂಥ ಜಾಗ. ಅಲ್ಲಿ ಬೆಳಗಿನ ಜಾವದ ಹೊತ್ತಿಗೆ ನೀರಿನಿಂದ ಬರ್ತಕ್ಕಂಥ ಆವಿ ಏನಿರುತ್ತೆ ಅದು ಅಲ್ಲೇ ಶೇಖರಣೆ ಆಗಿರುತ್ತೆ. ಬಿಸಿಲು ಸ್ವಲ್ಪ ಮಟ್ಟಿಗೆ ಬರೋ ಹೊತ್ತಿಗೆ ಸರಿಯಾಗಿ ಅಂದರೆ ಸುಮಾರು 7-7:15 ಗಂಟೆ ಹೊತ್ತಿಗೆ ಬೆಳಕಿನ ರೇಖೆಗಳು ಪೂರ್ವದಿಂದ ಬಂದು ಬಿದ್ದಾಗ ನೀರು ಬಿಸಿಯಾಗುತ್ತೆ. ನೀರು ಬಿಸಿಯಾದಂಗೆ ಏನಾಗುತ್ತೆ ಅಂತಂದರೆ ಇದು ಯಾವುದು ಮಂಜು ಮೇಲಿಡ್ತಾ ಹೋಗುತ್ತೆ. ಸ್ವಲ್ಪ ಹೊತ್ತಿಗೆ ಮಂಜು ಕರಗೋಗುತ್ತೆ, ಅದು ಆವಿ ಹಾಕ್ಕೊಂಡು ಕರಗೋಗ್ಬಿಡುತ್ತೆ ಅದು ಮೇಲೆ. ಆದರೆ ಅದು ಶೇಖರಣೆ ಆಗೋ ಹೊತ್ತಿನಲ್ಲಿ ನೀವೇ ಗಮನಿಸ್ಬೋದು, ನೀರಿನಿಂದ ಒಳ್ಳೆ ಬಿಸಿ ಹಬೆ ಇಂತ ಹೇಳ್ತಾ ಇರುತ್ತೆ. ಆ ಕೆಲವು ದೃಶ್ಯಗಳಲ್ಲಿ ನೀವು ನೋಡ್ಬೋದು, ಸಣ್ಣ ಸಣ್ಣ ಮಟ್ಟಿ ಇರುತ್ತೆ, ಮಟ್ಟಿ ಅಂದರೆ ಪುಷ್ ಇರುತ್ತೆ. ಆ ಪುಷ್ಟಿನ ಸುತ್ತಮುತ್ತಲೆಲ್ಲ ಹಿಂಗೆ ಹೇಳ್ತಾ ಇರುತ್ತೆ, ಏನೋ ಯಾರೋ ಬೆಂಕಿ ಹಾಕಿದಾಗಿರುತ್ತೆ. ಛಾಯಾಗ್ರಹಣಕ್ಕೆ ನಿಮಗೆ ಭಾಳ ಸೂಕ್ತವಾದ ಜಾಗ. ಅಲ್ಲಿ ಕೆಲವು ಹೊತ್ತಿಗೆ ಮೀನುಗಳನ್ನ ಬೆಳಗಾದ ಕೂಡಲೇ ಮೀನುಗಳೆಲ್ಲ ಹೆಚ್ಚಾಗ್ಬಿಡುತ್ತೆ. ಆ ಮೀನುಗಳು ಬಂದುಬಿಟ್ಟು ಮೇಲ್ಮೇಲೆ ಬಂದು ಹಿಂಗೆ ಮಾಡ್ತಾ ಇರುತ್ತೆ, ಅಂದರೆ ಆಕಾಶ ನೋಡ್ತಾ ಇರುತ್ತೆ. ಆ ಹೊತ್ತಿನಲ್ಲಿ ಆ ಹಕ್ಕಿಗಳು ಹೋಗ್ಬಿಟ್ಟು ಅದನ್ನು ಕಚ್ಕೊಂಡು ಆರುತ್ತೆ. ಸೊ ನೀವು ಎಷ್ಟೋ ಈ ರೀತಿಯಾದ ಆ್ಯಕ್ಷನ್ ಫೋಟೋಗ್ರಫಿ ಕೂಡ ಮಾಡೋಕ್ಕೆ ಅನುಕೂಲತೆಗಳಿದೆ. ಇಟ್ಕೊಳ್ಳೋಕ್ಕೆ ನಿಮ್ಗೆ ಗ್ರಿಡ್ ಸಾಕಾಗುತ್ತೆ. ಕೆಳಗಡೆ ಹೋಗೋ ಅವಶ್ಯಕತೆ ಖಂಡಿತ ಯಾರು ಹೋಗಬೇಡಿ, ಇಳಿದ್ಬಿಟ್ಟು ಹೋದ್ರೆ ಅಲ್ಲಿ ತಕ್ಷಣ ಅಲ್ಲಿ ಜಾಗ ಇಲ್ಲ ಇಳಿಯೋಕ್ಕೆ, ಕುತ್ಕೊಂಡು ಹೋಗಬೇಕಾಗುತ್ತೆ. ಮೇಲ್ಗಡೆಯಿಂದ ನೀವು ಎಷ್ಟು ಜಾಗ ನೋಡಿ ಮಿಸ್ ಕಾಣ್ತಾ ಇದೆ, ಹೊರಗಡೆ ನೋಡಿ ಕಾಣ್ತಾ ಇದೆ, ನೋಡಿ ಮಿಸ್ ಕಾಣ್ತಾ ಇದೆ. ಇಲ್ಲಿಯೇ ಎಷ್ಟು ಮಿಸ್ ಇರಬೇಕಾದ್ರೆ ಅಲ್ಲಿ ಇನ್ನೂ ಜಾಸ್ತಿ ಇರಬೇಕು ಅಲ್ವಾ. ಈ ಒಂದು ಮಿಸ್ ಫೋಟೋಗ್ರಫಿಯಲ್ಲಿ ಬಹಳ ಚೆನ್ನಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ಬಿಟ್ಟು, ಎಸ್ಪೆಷಲಿ ಕೇರಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಸುಮಾರು ಬೇರೆ ಬೇರೆ ಕಡೆಗಳಲ್ಲಿ ಮಿಸ್ ಫೋಟೋಗ್ರಫಿ ಮಾಡಿದವರು ನಮ್ಮ ಗೌತಮ್ ರಮೇಶ್ ಅವರು. ಆಮೇಲೆ ಸೂರ್ಯನ ಬೆಳಕು ಬರೋ ಹೊತ್ತಿಗೆ ಕೂಡ ಆ ಮಿಸ್ಟಿನ ಮಧ್ಯೆ ನಾವು ನಿನ್ನೆ ನೋಡಿದ್ವಿ, ಆ ಬೆಳಕಿನ ರೇಖೆಗಳು ಬರುತ್ತೆ, ಸೂರ್ಯನ ಬೆಳಕಿಗೆ ರೇಸ್ ಬರುತ್ತೆ. ರೇಸು ಪ್ರತ್ಯೇಕವಾಗಿ ಕಾಣೋದು ಯಾವಾಗ ಅಂದರೆ ಮಿಸ್ಟ್ ಇದ್ದರೆ. ನಿನ್ನೆ ಅವರು ಆರ್ಟಿಫಿಷಿಯಲ್ ನಾವು ಮಿಸ್ಟ್ ಮಾಡಿದ್ವಿ, ಹೊಗೆ ಹಾಕಿದ್ವಿ. ಆ ಹೊಗೆ ಮಧ್ಯೆ ಹೇಗೆ ಬರುತ್ತೋ ಲೈನು, ನಿನ್ನೆಂದು ಕಲಿಕೆ ನಮಗೆ. ಹೌದು, ಇದು ನಿಜವಾದ ಮಿಸ್ಟ್. ಈಗ ನಾವು ಹೋಗ್ತಾ ಇರೋದು ನ್ಯಾಚುರಲ್, ಇಲ್ಲಿ ಬೆಂಕಿ ಹಾಕ್ಲಿಕ್ಕೆ ಆಗಲ್ಲ. ನ್ಯಾಚುರಲ್ ಆಗಿ ಏನು ಬರುತ್ತೋ ಹಿಡ್ಕೋಬೇಕು. ಅಲ್ಲಿ ಆ್ಯಂಗಲ್ ಭಾಳ ಮುಖ್ಯ ಆಗುತ್ತೆ ನಿಮಗೆ. ಎಲ್ಲ ಆ್ಯಂಗಲಲ್ಲೂ ಮಿಸ್ಟ್ ರೇಖೆಗಳು ಕಾಣಿಸೋಲ್ಲ. ಸ್ವಲ್ಪ ಆಪೋಸಿಟ್ ಲೈಟಿಂಗ್ ಇರೋ ಜಾಗಕ್ಕೆ ಹೋಗಬೇಕು. ಅಲ್ಲಿ ಎಲ್ಲ ಕಡೆಗೂ ನಿಮ್ಗೆ ಆಪೋಸಿಟ್ ಲೈಟಿಂಗ್ ಹೋಗೋಕ್ಕಾಗಲ್ಲ. ಹೋಗಲಿಕ್ಕೆ ಸಾಧ್ಯವಾದ ನೋಡೋಣ, ಪ್ರಯತ್ನ ಮಾಡೋಣ. ಶುಭವಾಗಲಿ ಎಲ್ಲರಿಗೂ. ಆಯಿತು, ಥ್ಯಾಂಕ್ ಯು ಸರ್. ಹ್ಯಾಪಿ ಮೀಟಿಂಗ್. ನೋಡಿ ಡ್ರೈವರ್ ನಮಗೆ ಡ್ರೈವ್ ಮಾಡ್ತಾರೆ.
ರೈಲು ಪ್ರಯಾಣ ಮಾಡ್ತಾ ಇದ್ದೀವಿ. ಟ್ರೈನಿಂಗ್ ಲೆಕ್ಕ ಕೊಡ್ತೀವಿ. ಏನು ಮಾಡೋಕ್ಕಾಗಲ್ಲ ಸರ್, ಗ್ರೂಪ್ ಮೇಲೆ ಮುಂದೆ ಬನ್ನಿ ಅಲ್ಲ ಮುಂದೆ ಬನ್ನಿ. ಅಲ್ಲಿ ಮೇಲೆ ನಾಯಿಗಳು ಬಂದಿದೆ ನೋಡಿ ನಮ್ಮ ಜೊತೆ. ಅವು ಕೊಳ್ಳಿ ಆಮೇಲೆ ಹೇಳಿದ್ರೆ ಕೊಟ್ಬಿಟ್ಟಿದ್ದೆ. ನನಗೆ 3 ಮೇಂಟೈನ್ ಮಾಡಬೇಕು. ಹಾಕಿ ಹೊಗೆ ಹಾಕಿ. ಯಾರಿಗೆ ಹೊಗೆ ಹಾಕ್ಬೇಕು? ಇನ್ನು ಹೊಗೆ ಹಾಕಿ ಅಂತಾರಲ್ಲ ಸರ್. ಹಾಂ, ಹೊಗೆ ಬಿಡ್ಬೋದು. ನಾನು ಹೋಗ್ತೀನಿ. ಏಕೆ ಏನು ಮಾಡೋದು? ಹೊಗೆ ಬಿಡೋಕ್ಕೆ ಇನ್ನೇ ಚಾನ್ಸ್ ಹೋಗಿ ಸರ್. ಹೋದ್ರೆ ಸಾಕು. 15 ಜನ ಹೋಗಿ ಹೊಗೆ ಬಿಡೋದು ಜಾಸ್ತಿ ಅಲ್ಲ, ಹೊಗೆ ಬಿಡೋದು ಜಾಸ್ತಿ. ಒಳ್ಳೆ ವಿರಾಟ್ ಅನ್ಕೊಟ್ಕೊಂಡಿದ್ದಾರಲ್ಲೇ. ಅರ್ಜೆಂಟ್ ಆಯ್ತು. ಹೇಗಿದೆ ಫಾಗ್ ನೋಡಿ. ಸನ್ರೈಸ್ ಹಿಡಿದ ಹತ್ರ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಹುಲ್ಲಿನ ಮೇಲೆ ಹನಿ ನೋಡಿ ಹೀಗಿದೆ. ಹಿಮ್ಮದ ಹನಿ. ಇಲ್ಲ, ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತಿದ್ದಾರಪ್ಪ, ಫೋಟೋ ತೆಗಿತಿದ್ದಾರೆ. ಬನ್ನಿ ನೋಡಿ, ನಮ್ಮ ಕಾರು ನಮ್ಮ ಬಸ್ಸು ನಾವು ಬಂದಿರೋದು. ಪಕ್ಷಿಗಳು ನೋಡಿ, ಪಾರವ ಕಾಗೆಗಳು. ಬ್ರಿಟಿಷರ್ ಕಾಲದ್ದು ಇದು. ಹೇಗಿದೆ ನೋಡಿ ಕೆಮ್ಮದು.
ತೊಂದರೆನಾ ಸರ್? ಇದೆ ನೋಡಿ ಲೈಟಿಂಗ್ಸ್, ಸನ್ಲೈಟ್, ನ್ಯಾಚುರಲ್ ಲೈಟ್. ಇಲ್ಲ ಬುಡುಗ ಹೊಡಿತಾನೆ ಫೋಟೋ. ಅಲ್ಲ ಬುಡುಗ ಕೆಂಪಿಗೆ ಟೀಶರ್ಟ್ ಹಾಕಿದ್ದಾನೆ. ನೋಡಿ ನಮ್ಮ ಗ್ರೂಪ್ಸ್ ಇಲ್ಲಿ. ಇದು ನೋಡಿ ಹೇಗೆ ಬರುತ್ತೆ ಲೈಟಿಂಗ್ ಮರ. ಆಯ್ತಾ ನೀವು ಕರ್ಕೊ ಬಂದ್ರ ಹೇಗಿದ್ರೇನೆ ಗುಂಪು. ಹೌದಾ? ಅಲ್ಲ ಇದು ಎಲ್ಲಿ ಎಲ್ಲಿ ಸಿಗಿದೆ? ನೆಕ್ಸ್ಟ್ ಮ್ಯಾಕ್ರೋನಾ ಸರ್? ಇದು ಟೆಸ್ಟಲ್ಲಿ. ಹೇಳ್ತಾ ಇದ್ದಾರೆ